ಎಲ್ಲರಿಗೂ ನಮಸ್ಕಾರ. ನಾನು ಸೂರಜ್ ಮಹೇಶ್, ಒಬ್ಬ NISM ಸರ್ಟಿಫೈಡ್ ಇಕ್ವಿಟಿ ಆ್ಯಂಡ್ ಡಿರೈವೇಟಿವ್ ಅನಲಿಸ್ಟ್ ಹಾಗೂ ಒಬ್ಬ ಸ್ಟಾಕ್ ಮಾರ್ಕೆಟ್ ಟ್ರೇಡರ್, ಕೋಫೌಂಡರ್ ಆಫ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ವಿತ್ ಆನ್ ಎಕ್ಸ್ಪೀರಿಯನ್ಸ್ ಆಫ್ 5+ ಇಯರ್ಸ್ ಇನ್ ದಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಇವತ್ತಿನ ದಿನ ನೋಡಿ ಕಲ್ತ್ಕೊಳ್ಳೋಣ ಬನ್ನಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ಅಂತ. ಅದಾದ ನಂತರ ನಾಳೆಗೆ ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸು ನಿಫ್ಟಿಯಲ್ಲಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಅಂತ ನೋಡಿ ತಿಳ್ಕೊಳ್ಳೋಣ ಬನ್ನಿ. ಟಾಪ್ ಗೇನರ್ಸಲ್ಲಿ ನೋಡಿದಾಗ ಫಿನಾನ್ಸ್ ಸೆಕ್ಟ್ರಲ್ಲಿ HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಹಾಗೂ SBI. ಆಲ್ಮೋಸ್ಟ್ HDFC ಬ್ಯಾಂಕ್ 2.2% ಕೊಟ್ಟಿದೆ, ICICI ಬ್ಯಾಂಕ್ 2.1% ಕೊಟ್ಟಿದೆ, ಆಕ್ಸಿಸ್ ಬ್ಯಾಂಕ್ 3.5% ಕೊಟ್ಟಿದೆ, ಹಾಗೆಯೇ SBI 1.63% ಕೊಟ್ಟಿದೆ. ಸೊ ಇವಾಗ ಎನರ್ಜಿ ಆ್ಯಂಡ್ ಮಿನರಲ್ಸಿಗೆ ಬಂದಾಗ ರಿಲಯನ್ಸ್ ಹಾಗೂ ONGC ಇವತ್ತಿನ ಔಟ್ ಪರ್ಫಾರ್ಮಿಂಗ್ ಸ್ಟಾಕ್ ಆಲ್ಮೋಸ್ಟ್ 1.7% ಕೊಟ್ಟಿದೆ, ಹಾಗೆ ONGC ನಮಗೆ ಆಲ್ಮೋಸ್ಟ್ ನಿಯರ್ ಬೈ 2% ಕೊಟ್ಟಿದೆ. ಟೆಕ್ನಾಲಜಿ ಆ್ಯಂಡ್ ಸರ್ವಿಸಸಲ್ಲಿ IT ಸೆಕ್ಟ್ರಲ್ಲಿ TCS ಹಾಗೂ ಇನ್ಫೋಸಿಸ್ ಇವತ್ತಿನ ದಿನದ ಟಾಪ್ ಗೇನರ್ಸ್. ಒಂದು ಒಳ್ಳೆಯ ರಿಟರ್ನ್ನ ಕೊಟ್ಟಿದೆ, ಆಲ್ಮೋಸ್ಟ್ 1.6% ಕೊಟ್ಟಿದೆ, 1.2% ಇನ್ಫೋಸಿಸ್ ಕೊಟ್ಟಿದೆ. ಅದೇ ಥರ ಹಿಂದೂಸ್ತಾನ್ ಯೂನಿಲಿವರು ಆಲ್ಮೋಸ್ಟ್ 0.6% ಕೊಟ್ಟಿದೆ, ಮಾರುತಿ ಸುಜುಕಿ ಬಂದು 3.2% ಕೊಟ್ಟಿದೆ, ಟಾಟಾ ಮೋಟರ್ಸ್ 1.5% ಕೊಟ್ಟಿದೆ. ಅದೇ ಥರ ನೋಡಿದಾಗ ಅಲ್ಟ್ರಾಟೆಕ್ ಸಿಮೆಂಟಲ್ಲೂ ಕೂಡ ಇವತ್ತು 2.8% ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಭಾರತಿ ಏರ್ಟೆಲಲ್ಲೂ ಆಲ್ಮೋಸ್ಟ್ 2% ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಹೆಲ್ತ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ನಮಗೆ ಸನ್ ಫಾರ್ಮಾ ಇವತ್ತು ಆಲ್ಮೋಸ್ಟ್ 3% ಹತ್ತಿರ ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ. NTPCನೂ ಆಲ್ಮೋಸ್ಟ್ ಫ್ಲ್ಯಾಟ್ 0.5%ಅಲ್ಲೇ ಕ್ಲೋಸ್ ಆಗಿದೆ. ಆದರೆ ಒಂದು ಯೂಜ್ ಫಾಲ್ ಕಾಣಿಸ್ತಾ ಇದೆ. ಪವರ್ ಗ್ರಿಡ್ಡಲ್ಲಿ ಆಲ್ಮೋಸ್ಟ್ 1.8ಇಂದ 1.8% ನೆಗೆಟಿವಲ್ಲೇ ಕ್ಲೋಸ್ ಆಗಿದೆ. ಸೊ ಇಂಡಸ್ಟ್ರಿಯಲ್ ಸರ್ವಿಸಸಲ್ಲಿ L&T ಇವತ್ತಿನ ಮೋಸ್ಟ್ ಔಟ್ ಪರ್ಫಾರ್ಮಿಂಗ್ ಸ್ಟಾಕ್ 3.6% ಕೊಟ್ಟಿದೆ, ಅದಾನಿ 7.8% ಕೊಟ್ಟಿದೆ, ಅದಾನಿ ಪೋರ್ಟ್ಸ್ 4.73% ಕೊಟ್ಟಿದೆ, ಏಷ್ಯನ್ ಪೇಂಟ್ಸೂ 0.6% ಕೊಟ್ಟಿದೆ. ಸೊ ಡಿಸ್ಪ್ರೈಟ್ ಒಂದು ಸ್ವಲ್ಪ ರೆಡ್ ಕಾಣಿಸ್ತಾ ಇರ್ಬೋದು, ಅಂದರೆ ಒಂದು ನೆಗೆಟಿವ್ ಕ್ಲೋಸಿಂಗ್ ಸ್ವಲ್ಪ ಸ್ಟಾಕ್ ಕೊಟ್ಟಿರ್ಬೋದು, ಆದರೆ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ಒಂದು ದೊಡ್ಡ ಗ್ರೀನ್ ಮೂಮೆಂಟಮ್, ಒಂದು ಒಳ್ಳೆ ರಿಟರ್ನ್ ಕೊಟ್ಟಿರೋದ್ರಿಂದನೇ ಇವತ್ತು ನಿಫ್ಟಿಯಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಕಾಣಿಸ್ತಾ ಇದೆ, ಬುಲ್ಲಿಶ್ ಕ್ಯಾಂಡಲು. ಅದರಿಂದ ನಿಫ್ಟಿಯಲ್ಲಿ ಒಂದು ಬ್ರೇಕ್ಔಟ್ ಕೂಡ ಆಗಿದೆ. ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಫ್ಟಿಯಲ್ಲಿ W ಪ್ಯಾಟ್ರನ್ ಫಾರ್ಮ್ಯಾಟ್ ಆಗ್ತಾಯಿತ್ತು. ನೀಟಾಗಿ ಅಬ್ಸರ್ವ್ ಮಾಡಿ, ನಿಫ್ಟಿಯಲ್ಲಿ ಒಂದು W ಪ್ಯಾಟ್ರನ್ ಫಾರ್ಮ್ಯಾಟ್ ಆಗ್ತಾಯಿತ್ತು ಅಲ್ವಾ. ನೋಡಿರಿ, ಇಲ್ಲಿಂದ ಕೆಳಗಡೆ ಬಂತು, ಮೇಲ್ಗಡೆ ಹೋಯಿತು, ವಾಪಸ್ ಕೆಳಗಡೆ ಬಂತು, ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋಗ್ತಾ ಇದೆ. ಇವಾಗ ನಿಫ್ಟಿಗೆ ಒನ್ ಡೇ ಫಾರ್ಮ್ಯಾಟಲ್ಲಿ ಒಂದು ಸಪೋರ್ಟ್ ಅಂತ ನೋಡಿದಾಗ ಯಾವ ಸಪೋರ್ಟ್ ಬರ್ತಾ ಇದೆ ಅಂದರೆ, ಇದು ನಮಗೆ ನಿಫ್ಟಿಯಲ್ಲಿ ಇಂಟ್ರಾಡೇ ಸಪೋರ್ಟ್ ಅಂತ ಬಂದಾಗ ಇದೇ ನಮಗೆ ಬರ್ತಾ ಇದೆ. ಇದು ಯಾವ ಲೆವೆಲ್ ಅಂತಲೂ ನೋಡೋಣ. ನೋಡಿ, ಈ ಪಾಯಿಂಟ್ ಆಲ್ಮೋಸ್ಟ್ ನಮಗೆ 22,800 ಹತ್ತಿರ ಬರ್ತಾ ಇದೆ. ಸೊ ಇವಾಗ ಇಂಟ್ರಾಡೇ ಸಪೋರ್ಟ್ ನಾಳೆಗೆ 22,800. ಬನ್ನಿ ನೋಡೋಣ, ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿಗೂ ಒಂದು ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ನಾಳೆ ಇಂಟ್ರಾಡೇ ಫಾರ್ಮೇಟಲ್ಲಿ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ ಯಾವ ರೇಂಜ್ ಒಳಗಡೆ ಕನ್ಸಾಲಿಡೇಟ್ ಅಥವಾ ಒಂದು ಒಳ್ಳೆ ಮೂಮೆಂಟ್ ಕೊಡೋ ಚಾನ್ಸಸ್ ಇದೆ ಅಂತ. ಸೊ ಬೇಸಿಕ್ಲಿ ಇವಾಗ ಬ್ಯಾಂಕ್ ನಿಫ್ಟಿಗೆ ನಾವು ಸಪೋರ್ಟ್ ಅಂತ ನೋಡಿದಾಗ ಇದೇ ಪಾಯಿಂಟ್ ನಮಗೆ ಒಂದು ಸಪೋರ್ಟ್, ಮೇಜರ್ ಸಪೋರ್ಟ್ ಇರೋದು 42,200. ಇದು ಒಂದು ಬ್ಯಾಂಕ್ ನಿಫ್ಟಿಗೆ ದೊಡ್ಡ ಸಪೋರ್ಟು. ಈ ಪಾಯಿಂಟಿಂದ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓವರಾಲ್ ಟ್ರೆಂಡ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿದು ಬುಲ್ಲಿಶೇ ಕಾಣಿಸ್ತಾ ಇದೆ. ಅದಾದ ನಂತರ ರೆಸಿಸ್ಟೆನ್ಸ್ ಅಂತ ಬಂದಾಗ ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಕಾಣಿಸ್ತಾ ಇರೋದೇ 49,000. ಇದೇ ಝೋನು 48,200ಇಂದ 49,000 ಇದೇ ಝೋನು ನಮಗೆ. ಇದು 48,200 ಒಂದು ಸಪೋರ್ಟು, 49,000 ಒಂದು ರೆಸಿಸ್ಟೆನ್ಸ್ ಅಂತ ಕಾಣಿಸ್ತಾ ಇದೆ. ನಮ್ಮ ಇಂಟ್ರಾಡೇ ಪರ್ಸ್ಪೆಕ್ಟಿವ್ ರೆಸಿಸ್ಟೆನ್ಸ್ ನಂಬರ್ 1 49,000 ಆದರೆ ಇಂಟ್ರಾಡೇ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇನ್ನೊಂದು ರೆಸಿಸ್ಟೆನ್ಸ್ ಕಾಣಿಸ್ತಾ ಇರೋದೇ 49,500. ಸೊ ಬ್ಯಾಂಕ್ ನಿಫ್ಟಿ ಅಕಸ್ಮಾತ್ 49,000 ನಾಳೆ ದಿನ ಬ್ರೇಕ್ ಮಾಡಿದ್ರೆ ಎಲ್ಲಿ ತನಕ ಹೋಗ್ಬೋದು ಅಂದರೆ 49,500 ತನಕನೂ ಒಂದು ಅಪ್ ಮೂಮೆಂಟ್ ಕಾಣಿಸ್ಬಹುದು, ಆಯಿತಾ. ಸೊ ಇವಾಗ ಬ್ಯಾಂಕ್ ನಿಫ್ಟಿ ಅಕಸ್ಮಾತ್ ಗ್ಯಾಪ್ ಅಪ್ ಓಪನ್ ಆದರೆ ಶಾರ್ಟ್ ಕವರಿಂಗ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಆದರೆ ಸೊ ಬೇಸಿಕ್ಲಿ ಇವಾಗ ಅಕಸ್ಮಾತ್ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಶಾರ್ಟ್ ಕವರಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೇ ಥರ ಏನಾದರೂ ಗ್ಯಾಪ್ ಅಪ್ ಆದರೆ ಒಂದು ಡೌನ್ಫಾಲ್ ಬಂದು ಒಂದು ಗ್ಯಾಪ್ ಕವರ್ ಮಾಡಿ ಅದಾದ ನಂತರ ಒಂದು ಅಪ್ ಮೂಮೆಂಟ್ನ ಎಕ್ಸ್ಪೆಕ್ಟ್ ಮಾಡಬಹುದು. 22,800 ನಮಗೆ ನಿಫ್ಟಿಯಲ್ಲಿ ಸಪೋರ್ಟ್ ಕಾಣಿಸ್ತಿರೋದು 22,800. ಇದನ್ನು ಬ್ರೇಕ್ ಮಾಡಿದ್ರೆ ಎಲ್ಲಿ ತನಕ ಹೋಗುತ್ತೆ ಅಂದರೆ ಫಸ್ಟ್ ನಮಗೆ ಸಪೋರ್ಟ್ ಇರೋದೇ 23,200 ಅಥವಾ 22,100 ಆಪ್ಷನ್ ಚೈನ್ ಪ್ರಕಾರ ನೋಡಿದಾಗ. ಸೊ ಓವರಾಲ್ ಟ್ರೆಂಡ್ ನಿಫ್ಟಿದು ಬುಲ್ಲಿಶ್ ಆಗಿದ್ರು ಬ್ಯಾಂಕ್ ನಿಫ್ಟಿ ಅದರ ಇನ್ನೂ ಆಲ್ ಟೈಮ್ ಹೈನ ಬ್ರೇಕ್ ಮಾಡಿಲ್ಲ. ಸೊ ಇವಾಗ ಇಂಟ್ರಾಡೇ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ನ ನೋಡಿದಾಗ ಸಪೋರ್ಟ್ ಬಂದು ನಮಗೆ ಕಾಣಿಸ್ತಾ ಇರೋದೇ 22,800ಅಲ್ಲಿ. 22,800ಅಲ್ಲಿ ನಮಗೆ ಒಂದು ಸಪೋರ್ಟ್ ಕಾಣಿಸ್ತಾ ಇದೆ. ಅದೇ ಥರ ರೆಸಿಸ್ಟೆನ್ಸ್ ಅಂತ ನೋಡಿದಾಗ ನಮಗೆ
ಕಾಣಿಸ್ತಾ ಇರೋದೇ 23,100, ಅದು ಬಿಟ್ಟರೆ 23,200. ಸೊ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರಲ್ಲಿ ಲೆವೆಲ್ 1 ಬಂದು ನಿಮಗೆ ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾಕ್ ಹೆಂಗೆ ಪಿಕ್ ಮಾಡೋದು, IPO, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲ್ ಆಗಿ ಬರುತ್ತೆ ವಿತ್ ಆಪ್ಷನ್ ಬೈಯಿಂಗ್ ಹಾಗೂ ಸೆಲ್ಲಿಂಗ್ ವಿತ್ ಇಂಡಿಕೇಟರ್ಸ್. ಆಮೇಲೆ 15 ಹೆಡ್ಜಿಂಗ್ ಸ್ಟ್ರಾಟಜೀಸ್ ಕವರ್ ಮಾಡ್ತೀವಿ.